ನಮಸ್ಕಾರ. ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಮನೆ ಖುಷಿನ ನಮ್ಮ ಊರಿನ ಖುಷಿ ಅಂತ ತಿಳ್ಕೊಂಡು ಬಂದಿದ್ದೀನಿ. ಯಾಕೆಂದರೆ ಈ ಊರಿಗೆ ಕೀರ್ತಿ ತಂದವರು ನಮ್ಮ ಮನೆ ಮಕ್ಕಳಾದ ದತ್ತ, ಲಕ್ಷ್ಮಣ. ಇವರಿಬ್ಬರು ಕಬಡ್ಡಿನಲ್ಲಿ ಬೆಳ್ಳಿ ಪದಕ, ಚಿನ್ನದ ಪದಕ ಎರಡನ್ನೂ ನಮ್ಮ ಊರಿನ ಪಾಲಿಗೆ ಬರೋ ಹಾಗೆ ಮಾಡಿದ್ದಾರೆ. ಅದಕ್ಕಾಗಿ ಆ ಖುಷಿನಲ್ಲಿ ನಿಮ್ಮೆಲ್ಲರನ್ನೂ ನಾನು ಇವತ್ತಿಲ್ಲಿ ಕರೆದಿದ್ದೆ. ಅತ್ತೆ ಕಾಣಿಸ್ತಾ ಇಲ್ಲ. ನಮ್ಮ ಊರು ಕಬಡ್ಡಿಗೆ ಇವತ್ತಲ್ಲ, ನಿನ್ನೆ ಅಲ್ಲ, ಬಹಳ ವರ್ಷಗಳಿಂದ ಪ್ರಖ್ಯಾತಿಯಾಗಿದೆ. ಹೀಗೋಕೆನಾ? ಸೂಪರ್. ಅಕ್ಕ ಅಕ್ಕ ನಂಗೂ ಕಾಣಿಸ್ತಿಲ್ಲ. ನಮ್ಮ ಊರನ್ನ ಕಬಡ್ಡಿಲಿ ಹೆಸರುವಾಸಿ ಮಾಡಿದವರು ನಾಗಭೂಷಣ ಅವರು. ಅವರೀಗ ನಮ್ಮ ಮಧ್ಯೆ ಇಲ್ಲ. ಅತ್ತೆ ಅವ್ರು ಮಾತಾಡ್ತಾರೋ ನಮ್ಮ ತಾತನ ವಿಚಾರ ಅಲ್ವಾ? ಹ್ಞೂ, ನಾಗಭೂಷಣ ಅಂದರೆ ನಿಮ್ಮ ತಾತನೇ. ಆದರೆ ಮಾನಸಿಕವಾಗಿ ನಮಗೆ ಬೆನ್ನೆಲುಬಾಗಿ, ನಮಗೆ ಮಾರ್ಗದರ್ಶಕರಾಗಿ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನೋ ನಂಬಿಕೆ ನನಗಿದೆ. ನೋಡು, ಅವ್ರು ಹೋಗಿಷ್ಟು ವರ್ಷ ಆದರೂ ಹೇಗೆ ನೆನ್ಸ್ಕೋತಾರೆ ನಮ್ಮ ಅಪ್ಪನ. ನಮ್ಮ ಹುಡುಗರು ನಮ್ಮ ಊರಿಗೆ ಪದಕ ತಂದುಕೊಟ್ಟಿದ್ದಾರೆ ಅನ್ನೋದಕ್ಕೆ ನಾನು ಮಾಡಿದ್ದಿಷ್ಟೇ. ನಮ್ಮ ಗುರುಗಳಾದ ನಾಗಭೂಷಣ ಅವರು ನನಗೆ ಏನು ಹೇಳ್ಕೊಟ್ಟಿದ್ರೋ ಅದನ್ನು ಅವರಿಗೆ ಹೇಳ್ಕೊಟ್ಟಿದ್ದು ಅಷ್ಟೇ. ಆದ್ದರಿಂದ ಇವತ್ತಿನ ಈ ಕೀರ್ತಿ, ಈ ಯಶಸ್ಸು ಎಲ್ಲವೂ ನಾಗಭೂಷಣರಿಗೆ ಸೇರಬೇಕಾಗ್ತದೆ. ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮಕ್ಕಳು ಪದಕ ಗೆದ್ಕೊಂಡು ಬಂದಿದ್ದಾರೆ. ನನ್ನ ಅಣ್ಣನ ಮಗ ದತ್ತ ಬೆಳ್ಳಿ ಪದಕ 51,001 ರೂಪಾಯಿಯನ್ನು ಗೆದ್ಕೊಂಡು ಬಂದಿದ್ದಾರೆ. ನನ್ನ ಮಗ ಲಕ್ಷ್ಮಣ 1,01,001 ರೂಪಾಯಿಯನ್ನು ಮತ್ತು ಚಿನ್ನದ ಪದಕವನ್ನು ಗೆದ್ಕೊಂಡು ಬಂದಿದ್ದಾರೆ. ನಮ್ಮ ಮಕ್ಕಳು ಗೆದ್ದಿರೋ ಹಣದ ಜೊತೆಗೆ ನಮ್ಮ ಕುಟುಂಬದ್ದು ಸ್ವಲ್ಪ ಹಣ ಸೇರಿಸಿ ಒಟ್ಟು 2 ಲಕ್ಷ ರೂಪಾಯಿಗಳನ್ನು ನಮ್ಮ ಸರ್ಕಾರಿ ಶಾಲಾ ಅಭಿವೃದ್ಧಿಗೆ ಚೇರ್ಮನ್ರಿಗೆ ಕೊಡೋದು ಅಂತ ನಮ್ಮ ಕುಟುಂಬ ತೀರ್ಮಾನ ಮಾಡಿದೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ದೊಡ್ಡ ಅಂಶ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್